I am speaking to you this evening ಈ ಸಂಜೆಯಲ್ಲಿ ನಾನು ನಿಮ್ಮ ಸಂಗಡ Galatians 6th chapter, ಈ ಸಂಜೆಯಲ್ಲಿ ನಾನು ನಿಮ್ಮ ಸಂಗಡ ಗಲಾತ್ಯ 6ನೇ ಅಧ್ಯಾಯದಿಂದ ಮಾತನಾಡುತ್ತೇನೆ. 7th verse. 7ನೇ ವಚನ. Galatians 6th chapter, 7th verse. ಗಲಾತ್ಯ 6ನೇ ಅಧ್ಯಾಯ 7ನೇ ವಚನ. Be not deceived. ಮೋಸ ಹೋಗಬೇಡಿರಿ. God is not mocked. ದೇವರು ಪರಿಹಾಸ್ಯ ಮಾಡಲ್ಪಡುವ For ಆತನಲ್ಲ. whatsoever a man soweth, ಯಾಕೆಂದರೆ ಮನುಷ್ಯನು ಏನು ಬಿತ್ತುತ್ತಾನೋ that shall he also reap. ಅದನ್ನೇ ಆತನು ಕೊಯ್ಯಬೇಕು. Be not deceived. ಮೋಸ ಹೋಗಬೇಡಿರಿ. God is not mocked. ದೇವರು ಪರಿಹಾಸ್ಯ ಮಾಡಲ್ಪಡುವ ಆತನಲ್ಲ. You know, friends, ನನ್ನ ಪ್ರಿಯ ಸ್ನೇಹಿತರೆ, sometimes we hear that thieves have stolen the jewels of some god or temple. ಒಮ್ಮೊಮ್ಮೆ ನಾವು ಕೇಳಿಸಿಕೊಳ್ಳುತ್ತೇವೆ ಯಾವುದೋ ಒಂದು ದೇವಾಲಯದೊಳಗೆ ದೇವರ ಆಭರಣಗಳನ್ನ ಕಳ್ಳರು ಕದ್ದುಕೊಂಡು ಹೋಗಿದ್ದಾರೆ ಎಂದು. In fact, one thief came to me ಒಮ್ಮೆ ಒಬ್ಬ ಕಳ್ಳ ನನ್ನ ಹತ್ರ ಬಂದು ಹೇಳಿದ and said, I am the man that stole those jewels from that famous temple. ಆ ಹೆಸರುವಾಸಿಯಾದ ದೇವಾಲಯದೊಳಗಿಂದ ಆಭರಣಗಳನ್ನು ಕದ್ದಾತನು ನಾನೇ ಎಂದು ಹೇಳಿದ. ಆದರೆ this man met the Lord Jesus. ಈ ಮನುಷ್ಯನು ಯೇಸುವನ್ನು ಸಂಧಿಸಿದನು. He went to prison. ಆತನು ಸೆರೆಮನೆಗೆ ಹೋದನು. And the Lord Jesus changed his life. ಮತ್ತು ಯೇಸು ಸ್ವಾಮಿಯು ಆ ಮನುಷ್ಯನ ಜೀವನವನ್ನು ಬದಲಾಯಿಸಿದನು. And thieves like that come to meet me. ಆ ರೀತಿ ಕಳ್ಳರು ಬಂದು ನನ್ನನ್ನು ಭೇಟಿಯಾಗುತ್ತಾರೆ. And they tell me how the Lord Jesus transformed them. And they heard the word of God like you are hearing tonight. ಮತ್ತು ಈ ರಾತ್ರಿಯಲ್ಲಿ ನೀವು ಕೇಳಿಸಿಕೊಳ್ಳುತ್ತಾ ಇರುವ ಹಾಗೆ ಅವರು ದೇವರ ವಾಕ್ಯವನ್ನು ಕೇಳಿಸಿಕೊಂಡಾಗ ಅವರ ಜೀವನವು ಮಾರ್ಪಟ್ಟಿತು ಎಂದು ಅವರು ಹೇಳುತ್ತಾರೆ. Here the Bible says, ಇಲ್ಲಿ ಬೈಬಲ್ ಹೇಳುತ್ತದೆ, God is not mocked. ದೇವರು ಪರಿಹಾಸ್ಯ ಮಾಡಲ್ಪಡುವ ಆತನಲ್ಲ ಎಂದು. One day, ಒಂದು ದಿನ we were opening our prayer hall in Madras. A big prayer hall. ಒಂದು ದೊಡ್ಡ ಪ್ರಾರ್ಥನಾಲಯದ ಉದ್ಘಾಟನವನ್ನು ನಾವು ಮದ್ರಾಸ್ನಲ್ಲಿ ಮಾಡ್ತಾ ಇದ್ದೆವು. And one young man ಒಬ್ಬ ಯವನಸ್ಥನು came for that special meeting. ಆ ಒಂದು ವಿಶೇಷ ಕೂಟಕ್ಕೆ ಒಬ್ಬ ಯವನಸ್ಥನು ಬಂದನು. And he saw a beautiful new cycle. ಮತ್ತು ಒಂದು ಹೊಸ ಒಂದು ಸೈಕಲ್ ಅನ್ನು ಆತನು ನೋಡಿದ. And he stole it. ಆ ಸೈಕಲ್ ಅನ್ನು ಕದ್ದುಕೊಂಡನು ಆತನು. When I heard that a boy's bicycle was lost, ಒಂದು ಹುಡುಗನ ಸೈಕಲ್ ಕದಿಯಲ್ಪಟ್ಟಿದೆ ಎಂದು ನಾನು ಕೇಳಿಸಿಕೊಂಡಾಗ I felt very sad. ನನಗೆ ಬಹಳ ದುಃಖವಾಯಿತು. But after a few days, ಆದರೆ ಸ್ವಲ್ಪ ದಿನವಾದ ಮೇಲೆ I got a letter. ಅಲ್ಲಿ ಒಂದು ಪತ್ರ ನನಗೆ And ಬರೆಯಲ್ಪಟ್ಟಿತು. in that letter, ಆ ಪತ್ರದಲ್ಲಿ a young man of 22 or 23 years, ಒಬ್ಬ ಯವನಸ್ಥನು 22 ಅಥವಾ 23 this ವರ್ಷದವನಾಗಿರಬಹುದು. is what he wrote. ಇದನ್ನೇ ಆತನು ಬರೆದನು. I came to your prayer hall for that evening. ಆ ಸಂಜೆಯಲ್ಲಿ ನಿಮ್ಮ ಪ್ರಾರ್ಥನಾ ಕೂಟಕ್ಕೆ ನಾನು ಬಂದಿದ್ದೆನು. I am a BA. ನಾನು I have no job. ನಾನು BA ಓದಿದ್ದೇನೆ, ನನಗೆ ಯಾವ ಕೆಲಸವಿಲ್ಲ. I am a Hindu. ನಾನೊಬ್ಬ ಹಿಂದೂ ಹಿನ್ನೆಲೆಯವನು. I stole this bicycle. ಈ ಸೈಕಲ್ ಅನ್ನ ಕದ್ದುಕೊಂಡೆನು. Same night, ಅದೇ ರಾತ್ರಿಯಲ್ಲಿ I was paralyzed. ನನಗೆ ಪಾರ್ಶ್ವವಾಯು ಹೊಡೆಯಿತು. So I am not able to write this letter. ಮತ್ತು ಈ ಪತ್ರವನ್ನು ನನಗೆ ಬರೆಯಲಿಕ್ಕೆ ಆಗುತ್ತಾ ಇಲ್ಲ. But ಆದರೆ I am making my friend write this letter for me. ನನ್ನ ಸ್ನೇಹಿತನು ನನಗೋಸ್ಕರ ಬರೆಯುವುದಕ್ಕಾಗಿ ಆತನನ್ನು ಕೇಳಿಕೊಂಡಿದ್ದೇನೆ. My dear friend, ನನ್ನ ಪ್ರಿಯ ಸ್ನೇಹಿತರೆ, you cannot mock God, you can't play with God. ದೇವರನ್ನು ಪರಿಹಾಸ್ಯ ಮಾಡುವುದಕ್ಕಾಗುವುದಿಲ್ಲ, ಆತನೊಂದಿಗೆ ಆಟವಾಡುವುದಕ್ಕಾಗುವುದಿಲ್ಲ. You can't stop his almighty hand from changing the hearts of sinners. ಜನರ ಹೃದಯಗಳನ್ನು, ಪಾಪಿಗಳ ಹೃದಯವನ್ನು ಪರಿವರ್ತನೆ ಮಾಡುವುದರಲ್ಲಿ ಆತನ ನಿಲ್ಲಿಸುವುದಕ್ಕೆ ಆಗುವುದಿಲ್ಲ. The Lord Jesus said, ಯೇಸು ಕ್ರಿಸ್ತನು ಹೇಳಿದನು, I came to seek and to save that which is lost. ಕಳೆದು ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಎಂದು ಆತನು ಹೇಳಿದನು. Suppose you lost 100 rupees note
near the bus stand. ಉದಾಹರಣೆಗೆ ಬಸ್ ಸ್ಟ್ಯಾಂಡ್ ಹತ್ರ ನೀವು 100 ರೂಪಾಯಿ ನೋಟನ್ನು What do ಕಳೆದುಕೊಂಡಿರುವುದಾದ್ರೆ you say to your wife? ನಿನ್ನ ಹೆಂಡತಿಗೆ ಏನಂತ ಹೇಳ್ತೀಯಾ? I somehow dropped 100 rupee note, it is lost. ಮತ್ತು ಯಾವುದೋ ಒಂದು ರೀತಿಯಲ್ಲಿ 100 ರೂಪಾಯಿಯನ್ನು ಕಳೆದುಕೊಂಡೆ, ಹೇಗೋ ಕಳೆದು ಹೋಯ್ತದು ಅಂತ. Your wife will say, please see if it is still there. ನಿನ್ನ ಹೆಂಡತಿ ಹೇಳ್ತಾರೆ, ನೋಡು ಇನ್ನ ಇದೆ ಏನೋ ನಿನ್ನ ಹತ್ರ ಅಂತ. What will you say? ಆಗ ನೀವೇನ್ ಹೇಳ್ತೀರಾ? You will laugh and say, ನೀವು ನಕ್ಕು ಹೇಳ್ತೀರಾ, the moment it left my pocket, whoop, it was taken. ಓ, ನನ್ನ ಜೇಬಿನಿಂದ ಬಿದ್ದ ತಕ್ಷಣವೇ ಅದು ಯಾರೋ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತೀರಾ? It is lost. ಅದು ಕಳೆದು ಹೋಯ್ತು, We can't get it back. ಅದನ್ನ ಹಿಂತಿರುಗಿ ಪಡೆಯೋದಕ್ಕಾಗೋಲ್ಲ. It is lost forever. ಅದು ಎಂದೆಂದಿಗೂ ಕಳೆದು ಹೋಯಿತು. The Bible says, ಬೈಬಲ್ ಹೇಳುತ್ತದೆ, the soul that sinneth, it shall die. ಪಾಪ ಮಾಡುವ ಆತ್ಮವು ತಾನಾಗಿಯೇ ಸಾಯುತ್ತದೆ ಎಂದು. So, ಆದ್ರಿಂದ when you speak lies, ನೀವು ಸುಳ್ಳು ಹೇಳುವಾಗ, when you receive bribe, ನೀವು ಲಂಚವನ್ನು ತೆಗೆದುಕೊಳ್ಳುವಾಗ, when you commit adultery, ನೀವು ವ್ಯಭಿಚಾರ ಮಾಡುವಾಗ, when your eyes are full of lust, ನಿಮ್ಮ ಕಣ್ಣು ದುರಾಸೆಯಿಂದ ತುಂಬಿದಾಗ, what does the Bible say? ಬೈಬಲ್ ಏನು ಹೇಳುತ್ತದೆ? Your soul is lost. ನಿನ್ನ ಪ್ರಾಣವು ನಾಶನಕ್ಕೆ ಒಳಗಾಗುತ್ತಿದೆ. Don't think a little coating of paint, religious paint, is going to change your soul. ಯಾವುದೋ ಒಂದು ಧಾರ್ಮಿಕವಾದಂಥ ವೇಷ ನಿಮ್ಮ ಪ್ರಾಣವನ್ನು ರಕ್ಷಿಸುತ್ತದೆ ಎಂಬುದಾಗಿ ಅಂದುಕೊಳ್ಳಬೇಡಿರಿ. Today, religion has become a real coat of paint. ಈ ದಿನ ಧಾರ್ಮಿಕತೆಯು ನಿಜವಾದ ಬಣ್ಣ ಹೊಡೆಯುವಿಕೆ ಅಥವಾ ವೇಷ ಒಂದು ಆಗಿ ಹೋಗಿದೆ. No change of heart. ಹೃದಯದ ಪರಿವರ್ತನೆ ಇಲ್ಲ. Madam Maruda. ಮತಾಂತರ. What is Madam Maruda? ಈ ಮತಾಂತರ ಅಂದ್ರೆ ಏನು? How can you turn a monkey into a man? ಒಂದು ಕೋತಿಯನ್ನು ಮಾನವನಾಗಿ ಹೇಗೆ ಮಾರ್ಪಡಿಸುವುದಕ್ಕೆ ಸಾಧ್ಯ? Believe that the monkey lost its tail, that lost its little head, and slowly it became a man. ನಿಧಾನವಾಗಿ ಅದು ತನ್ನ ಬಾಲವನ್ನು ಕಳೆದುಕೊಂಡಿತು ಮತ್ತು ತಲೆಯ ಆಕಾರವನ್ನು ಕಳೆದುಕೊಂಡು ಮೆಲ್ಲಕ್ಕೆ ಅದು ಮನುಷ್ಯನಾಗಿ ಪರಿವರ್ತನೆ ಹೊಂದಿತ. But ಆದರೆ these are all the philosophies and teachings of men. ಈ ಮನುಷ್ಯನ ತತ್ವಜ್ಞಾನ, ಮನುಷ್ಯನ ಬೋಧನೆಗಳು ಇವೆಲ್ಲವುಗಳಾಗಿರುತ್ತವೆ. To change the heart of a sinner. ಒಬ್ಬ ಪಾಪಿಯ ಹೃದಯವನ್ನು ಪರಿವರ್ತಿಸುವುದಕ್ಕಾಗಿ. Do you know what God says? ದೇವರೇನು ಹೇಳ್ತಾನೆ ಗೊತ್ತಾ? The heart is desperately wicked. ಈ ಹೃದಯವು ಬಹಳ ಮೋಸಕರವಾದದ್ದೆಂದು. You know, 3 months ago or 6 months ago, 3 ಅಥವಾ 6 ತಿಂಗಳ ಹಿಂದೆ, when a heart expert examined me in London, ಲಂಡನ್ನಲ್ಲಿ ನನ್ನ ಹೃದಯ ತಜ್ಞರು ನನ್ನ ಹೃದಯವನ್ನು ಪರೀಕ್ಷಿಸಿದಾಗ, he said, ಅವರು ಹೇಳಿದರು, you need an immediate attention. You need, because your main artery is almost blocked. ನಿಮ್ಮ ಹೃದಯದ ನಾಳವು ತುಂಬಿ ಹೋಗಿದೆ, ಆದ ಕಾರಣವಾಗಿ ನೀವು ಬಹಳ ಜಾಗ್ರತೆ ನಿಮಗೆ ಬೇಕಾಗಿದೆ ಈಗ I ಅಂತ. am ready to do it now. ಈಗ ನಾನು ಶಸ್ತ್ರಚಿಕಿತ್ಸೆ ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿದರು. But ಆದರೆ you know, I had to wait a few more days before it was done. ಅದು ಮಾಡುವುದಕ್ಕಿಂತ ಮುಂಚೆ ಸ್ವಲ್ಪ ದಿನ ನಾನು ಕಾಯಬೇಕಾಗಿ ಬಂತು. I did not have money for such an operation in London. ಅಂತ ಒಂದು ಶಸ್ತ್ರಚಿಕಿತ್ಸೆಗೆ ನನ್ನ ಹತ್ರ ಹಣವಿರಲಿಲ್ಲ, ಅದು ಲಂಡನ್ ನಲ್ಲಿ. However, ಅದೇನೇ ಆಗ್ಲಿ, see what a desperate condition my heart was in. ನೋಡಿ ನನ್ನ ಹೃದಯವು ಎಂಥ ಒಂದು ಸ್ಥಿತಿಯಲ್ಲಿ ಇತ್ತು ಎಂಬುದಾಗಿ. So ಆದ್ರಿಂದ God says, ದೇವರು ಹೇಳ್ತಾನೆ, the heart is desperately wicked. ಈ ಹೃದಯವು ಬಹಳ ಮೋಸಕರವಾದದ್ದು ಎಂದು, and deceitful above all things. ಎಲ್ಲದರ ಮೇಲೆ ಇದೇ ಬಹಳ ವಂಚನೆಯುಳ್ಳದ್ದೆಂದು. More than all thieves, ಎಲ್ಲ ಕಳ್ಳರಿಗಿಂತ, more than all police confabulations and deceit, ಈ ಪೊಲೀಸರ ಈ ಗೊಂದಲ ಮತ್ತು ವಂಚನೆಯ ಮಧ್ಯದಲ್ಲಿ, beyond all deceit, ಎಲ್ಲ ವಂಚನೆಗಳ ಮಧ್ಯದಲ್ಲಿ is your deceitful heart. ನಿನ್ನ ಹೃದಯವು ಬಹಳ ವಂಚನೆಯುಳ್ಳದ್ದು. And do you know what God says? ಮತ್ತು ದೇವರು ಏನು ಹೇಳ್ತಾನೆ ಗೊತ್ತಾ? Who can know it? ಅದನ್ನು ತಿಳಿಯುವುದಕ್ಕೆ ಯಾರಿಗೆ ಸಾಧ್ಯ? What? ಏನು?
Can't somebody know the wickedness of your heart? ನಿನ್ನ ಹೃದಯದ ದುಷ್ಟತನ ಏನೆಂಬುದಾಗಿ ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯವಿಲ್ಲ. Today, ಈ ದಿನ echocardiogram, this thing, that thing. Oh, they've got so many tests. ಇಕೋಕಾರ್ಡಿಯೋಗ್ರಾಮ್ ಅದು ಇದು ಎಂಬುದಾಗಿ ವೈದ್ಯಕೀಯ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. Or the physical heart. ಈ ದೈಹಿಕವಾದ ಹೃದಯದ ಕುರಿತಾಗಿ. But for your spiritual heart, ಆದರೆ ನಿನ್ನ ಆತ್ಮಿಕ ಹೃದಯಕ್ಕೆ God says, ದೇವರು ಹೇಳ್ತಾನೆ, who can know it? Who can diagnose it? ಅದನ್ನು ಕಂಡುಹಿಡಿಯುವುದಕ್ಕೆ ಯಾರಿಗೆ ಸಾಧ್ಯ, ಅದನ್ನು ತಿಳಿದುಕೊಳ್ಳುವುದಕ್ಕೆ ಯಾರಿಗೆ ಸಾಧ್ಯ ಎಂದು. I, the Lord, search the heart. ನಾನು ಹೃದಯವನ್ನು ಪರಿಶೀಲಿಸುತ್ತೇನೆ. And I try the reins, the motives of the heart. ಅದರ ವಂಚನೆಗೆ, ಅದರ ಕೃತ್ಯಗಳನ್ನ, ಅದರ ಉದ್ದೇಶಗಳನ್ನ ನಾನು ತಿಳಿದುಕೊಳ್ಳುತ್ತೇನೆ. To give every man according to his works. ಮತ್ತು ಆತನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲವನ್ನು ಪ್ರತಿಯೊಬ್ಬ ಮನುಷ್ಯರಿಗೆ ನಾನು ಕೊಡುತ್ತೇನೆ. No, எனவே you are not going to escape from your heart condition. ನಿಮ್ಮ ಹೃದಯದ ಸ್ಥಿತಿಯಿಂದ ನಿಮಗೆ ತಪ್ಪಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. Don't think it is some by giving a little money, $1,000,000 rupees for some charity. ಲಕ್ಷಾಂತರ ರೂಪಾಯಿಯನ್ನು ನಾನು ಯಾವುದೋ ದಾನವಾಗಿ ಕೊಟ್ಟುಬಿಟ್ಟು ನಾನು You ತಪ್ಪಿಸಿಕೊಳ್ತೇನೆ will ಅಂದ್ಕೊಳ್ಳಬೇಡಿ. somehow gain some merit for your soul. ನಿನ್ನ ಆತ್ಮಕ್ಕೆ ಯಾವುದೋ ಒಂದು ಅಂಕಗಳನ್ನು ನೀನು ಪಡೆದುಕೊಳ್ಳುತ್ತಿ ಎಂಬುದಾಗಿ ಅಂದುಕೊಳ್ಳಬೇಡಿರಿ. My dear friend, ನನ್ನ ಪ್ರಿಯ ಸ್ನೇಹಿತರೆ, no amount of charitable works will save your soul. ನೀನು ಮಾಡಿದ ಎಲ್ಲಾ ಸುಕೃತ್ಯಗಳು ನಿನ್ನ ಆತ್ಮವನ್ನು ರಕ್ಷಿಸುವುದಿಲ್ಲ. Because ಆದರೆ you ಯಾಕಂದ್ರೆ can't change your heart. ನಿನ್ನ ಹೃದಯವನ್ನು ನೀನು ಬದಲಾಯಿಸಿಕೊಳ್ಳುವುದಕ್ಕಾಗುವುದಿಲ್ಲ. God said, ದೇವರು ಹೇಳ್ತಾನೆ, I will give you a new heart. ಹೊಸ ಹೃದಯವನ್ನು ನಾನು ನಿನಗೆ ದಯಪಾಲಿಸುತ್ತೇನೆ. Show me which man in India does not need a new heart. ತೋರಿಸ್ರಿ ನನಗೆ ಭಾರತದಲ್ಲಿ ಯಾವ ಮನುಷ್ಯರಿಗೆ ಈ ಹೊಸ ಹೃದಯವು ಬೇಕಾಗಿಲ್ಲ ಎಂದು. Show me which husband does not need a new heart. ಯಾವ ಗಂಡನಿಗೆ ಹೊಸ ಹೃದಯ ಬೇಕಾಗಿಲ್ಲ ಎಂದು ನನಗೆ ತೋರಿಸ್ರಿ. Show me which teenage young man doesn't need a new heart. ಈ ಯಾವ ಯೌವನಸ್ಥನಿಗೆ ಹೊಸ ಹೃದಯ ಬೇಕಾಗಿಲ್ಲ ಎಂದು ನನಗೆ ತೋರಿಸ್ರಿ. Show me which member of parliament does not need a new heart. ಸಂಸತ್ತಿನ ಸದಸ್ಯರಿಗೆ ಯಾರಿಗೆ ಈ ಹೃದಯ ಬೇಕಾಗಿಲ್ಲ ಅಂತ ನನಗೆ ಒಬ್ಬರಲ್ಲಿ ತೋರಿಸ್ರಿ. Show me which man in America does not need a new heart. ಅಮೆರಿಕ ದೇಶದಲ್ಲಿ ಒಬ್ಬರನ್ನ ತೋರಿಸ್ರಿ ಈ ಹೃದಯ ಅವರಿಗೆ ಬೇಕಾಗಿಲ್ಲ ಅನ್ನೋ ಅಂಥವರು. You need a new heart. ನಿಮಗೆ ಒಂದು ಹೊಸ ಹೃದಯ ಬೇಕಾಗಿದೆ. And God says, ಮತ್ತು ದೇವರು ಹೇಳ್ತಾನೆ, I will take away the stony heart out of your flesh. ಮತ್ತು ನಿನ್ನ ಶರೀರದಿಂದ ಒಂದು ಕಲ್ಲಿನ ಹೃದಯವನ್ನು ನಾನು ತೆಗೆದು I will ಹಾಕುತ್ತೇನೆ. give you a sensitive heart. ನಿನಗೆ ಒಂದು New heart. ಮೃದುವಾದ ನಯವಾದ ಹೊಸ ಹೃದಯವನ್ನು ನಾನು ನಿನಗೆ ಕೊಡುತ್ತೇನೆ ಅಂತ ಹೇಳ್ತಾನೆ. My heart had become dead. ನನ್ನ ಹೃದಯವು ಸತ್ತು ಹೋಗಿರುತ್ತಿದ್ದು, It was like a stone. ಅದೊಂದು ಕಲ್ಲಿನ ರೀತಿಯಲ್ಲಿ. I could speak any number of lies. ಎಷ್ಟೋ ಸುಳ್ಳನ್ನು ನಾನು ಹೇಳಬಹುದಾಗಿತ್ತು. When my mother asked me any question, in a moment I could speak some lie. ನನ್ನ ತಾಯಿ ಯಾವುದೊಂದು ಪ್ರಶ್ನೆ ಕೇಳಿದಾಗ ಅದೇ ಕ್ಷಣವೇ ನಾನು ಆ ಸುಳ್ಳನ್ನು ಹೇಳ್ತಾ ಇದ್ದೆ. But ಆದ್ರೆ God gave me a new heart. ದೇವರು ನನಗೆ ಹೊಸ ಹೃದಯವನ್ನು ದಯಪಾಲಿಸಿದನು. Oh, and in that heart ಆ ಹೃದಯದಲ್ಲಿ there came wonderful peace. ಒಂದು ಸುಂದರವಾದಂತ ನೆಮ್ಮದಿ ನನಗೆ ಬಂತು. Wonderful joy. ಓ ಸಂತೋಷವು ನನಗೆ ಬಂದಿತು. And a new spirit began to guide me. ಹೊಸ ಆತ್ಮವು ನನ್ನನ್ನು ನಡೆಸುವುದಕ್ಕೆ ಪ್ರಾರಂಭಿಸಿತು. Before that, ಅದಕ್ಕಿಂತ ಮುಂಚೆ it was the flesh. ಅದು ಶರೀರವಾಗಿತ್ತು. Works of the flesh. ಶರೀರದ ಕಾರ್ಯಗಳು, Thoughts of the flesh. ಶರೀರದ ಕೃತ್ಯಗಳು, The drive of the flesh. ಅಥವಾ ಶರೀರ ನಡೆಸುವಿಕೆ, Lusts of the eye. ಕಣ್ಣಿನ ಆಸೆಗಳು, That's all. ಅಷ್ಟೇ. There was no purity there. ಅಲ್ಲಿ ಶುದ್ಧತೆ ಅಲ್ಲೇ ಇರಲಿಲ್ಲ. There was some religious paint there. ಯಾವುದೋ ಒಂದು ಧಾರ್ಮಿಕವಾದಂತ ಬಣ್ಣ ಬಡಿಯುವಿಕೆ ಇತ್ತು. But you Padre. cannot find peace ನಿಮಗೆ ಶಾಂತಿಯು ದೊರಕುವುದಿಲ್ಲ. only through the death of Jesus, who became the prayashchit bali for your sins. ಅದು ಕ್ರಿಸ್ತನ ಮರಣ ಮೂಲಕವಾಗಿ ಆತನು ನಿನಗೆ ಪ್ರಾಯಶ್ಚಿತ್ತ ಬಲಿಯಾಗಿ ಆದ ಕಾರಣವಾಗಿ ಆತನಲ್ಲಿ ಅದು ನಿನಗೆ ದೊರಕುತ್ತದೆ. You will find salvation. ರಕ್ಷಣೆಯು ನಿನಗೆ ದೊರಕುತ್ತದೆ ಅಲ್ಲಿ. Don't be afraid of this. ಇದರಿಂದ ನೀವು ಭಯಪಡಬೇಡ್ರಿ. Don't be ashamed of this. ಇದರಿಂದ ನಾಚಿಕೆ ಪಟ್ಟುಕೊಳ್ಳಬೇಡ್ರಿ. My grandfather, ನನ್ನ ತಾತನವರು, he knew Sanskrit. ಅವರಿಗೆ ಸಂಸ್ಕೃತ ಗೊತ್ತಿತ್ತು He was seeking God. ಮತ್ತು ದೇವರನ್ನ ಹುಡುಕುತ್ತಾ ಇದ್ರು ಅವರು. And he had that family had enormous wealth.
ಮತ್ತು ಆ ಕುಟುಂಬಕ್ಕೆ ಬಹಳ ಆಸ್ತಿ ಇತ್ತು. But ಆದ್ರೆ the Lord Jesus met my grandfather. ನನ್ನ ತಂದೆಯವರನ್ನು ಯೇಸು ಕ್ರಿಸ್ತನು ಭೇಟಿ ಮಾಡಿದರು. And my grandfather didn't care for all that property. ಮತ್ತು ಆ ಆಸ್ತಿಗೆಲ್ಲ ನನ್ನ ತಾತನವರು ಕಾಳಜಿ ವಹಿಸಲೇ ಇಲ್ಲ. Then God met my father. ನನ್ನ ತಂದೆಯನ್ನು ಸಹ ದೇವರು My ಸ್ಪರ್ಶಿಸಿದರು. father heard the voice of God as a student. ಮತ್ತು ವಿದ್ಯಾರ್ಥಿಯಾಗಿ ನನ್ನ ತಂದೆಯವರು ದೇವರ ಸ್ವರವನ್ನು ಕೇಳಿಸಿಕೊಂಡರು. Your son, your sins are forgiven. ಅವರು ನಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ ಎಂದು What ಕೇಳಿಸಿಕೊಂಡರು. power came into my father's life? ನನ್ನ ತಂದೆಯೊಳಗೆ ಒಂದು ಶಕ್ತಿಯು ಪ್ರವೇಶಿಸಿತು. He was a very strong man. ಅವರು ಬಹಳ ಬಲಿಷ್ಠರಾದಂತ ವ್ಯಕ್ತಿ. But ಆದ್ರೆ what happened was ಏನಾಯ್ತಂದ್ರೆ great purity came into his life. ಒಂದು ದೊಡ್ಡ ಶುದ್ಧತೆ ಅವರೊಳ ಜೀವನದೊಳಗೆ ಬಂದಿತು. And what did I receive? ಮತ್ತು ನಾನೇನು ಸ್ವೀಕರಿಸಿದೆ? I received that heritage ಆ ಒಂದು ಸ್ವಾಸ್ಥ್ಯವನ್ನು ನಾನು ಪಡೆದುಕೊಂಡೆ. of a father who walked with God, ದೇವರೊಂದಿಗೆ ನಡೆದಂತ ತಂದೆಯ ವಾರಸತ್ವ, in whom there were no lies, no cheating. ಆತನಲ್ಲಿ ಸುಳ್ಳಿರಲಿಲ್ಲ, ಮೋಸವೂ ಇರಲಿಲ್ಲ. When my grandfather died, ನನ್ನ ತಾತನವರು ಸತ್ತು ಹೋದಾಗ he told his elder brother, ಅವರು ನಮ್ಮ ತಂದೆ ಅಣ್ಣನಿಗೆ he ಹೇಳಿದರು, had one brother, ಅವರಿಗೆ ಒಬ್ಬ ಅಣ್ಣನಿದ್ದರು, you take the property. ಅವ್ರು ನೀವು ಆಸ್ತಿಯನ್ನು ತೆಗೆದುಕೋ ಅಂತ ಹೇಳಿದ್ರು. You have got many children. ನಿನಗೆ ಎಷ್ಟೊಂದು ಮಕ್ಕಳಿದ್ದಾರೆ? My father's word was more than a document. ಮತ್ತು ನಮ್ಮ ತಂದೆಯ ಮಾತು ಅದು ಯಾವುದೇ ಒಂದು ಲಿಖಿತ ರೂಪಕ್ಕಿಂತ ಹೆಚ್ಚಿನದಾಗಿತ್ತು. ಈ ದಿನ Wherever I have any dealings with any businessman, ಈ ವ್ಯವಹಾರಗಳು ಆಸ್ತಿಯೊಂದಿಗೆ ಇದ್ದಂತ ವ್ಯವಹಾರಗಳೊಂದಿಗೆ I tell them, ನಾನು ಅವ್ರಿಗೆ ಹೇಳ್ತೇನೆ, my word is more than a document. ನನ್ನ ಮಾತು ಒಂದು ಲಿಖಿತ ರೂಪದಕ್ಕಿಂತ ಅದು ಹೆಚ್ಚಿನದಾಗಿದೆ ಎಂದು. Yes is yes. ಹೌದು ಅಂದ್ರೆ ಹೌದು, No is no. ಇಲ್ಲ ಅಂದ್ರೆ ಇಲ್ಲ. Why? ಯಾಕೆ? The Lord Jesus gave me a new heart. ಹೊಸ ಹೃದಯವನ್ನು ಯೇಸು ಕ್ರಿಸ್ತನು ನನಗೆ ದಯಪಾಲಿಸಿದ್ದಾನೆ. So God says, ದೇವರು ಅದಕ್ಕಾಗಿ ಹೇಳ್ತಾನೆ, He is not mocked. ಆತನು ಪರಿಹಾಸ್ಯ ಮಾಡಲ್ಪಡುವ ಆತನಲ್ಲ. Whatsoever a man soweth, ಮನುಷ್ಯನು ಏನು ಬಿತ್ತುತ್ತಾನೋ that shall he also reap. ಅದನ್ನೇ ಆತನು ಕೊಯ್ಯುತ್ತಾನೆ. I don't know about your ancestry, but my ancestors were landowners. ನಿಮ್ಮ ಪೂರ್ವಜರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಪೂರ್ವಜರು ಬಹಳ ಆಸ್ತಿಯುಳ್ಳವರಾಗಿದ್ದರು. And in the richest part of this country, they owned enormous wealth. ಈ ದೇಶದ ಒಂದು ಬಹಳ ಐಶ್ವರ್ಯವಂತವಾದಂತಹ ಸ್ಥಳದಲ್ಲಿ ಅವರಿಗೆ ಅನೇಕ ಹೊಲಗಳಿದ್ದವು, ಜಾಗಗಳಿದ್ದವು. ಆದ್ರೆ When the Lord Jesus met my grandfather, ನನ್ನ ತಾತನವರನ್ನು ಯೇಸು ಕ್ರಿಸ್ತನು ಭೇಟಿಯಾದಾಗ, he sought after that heavenly wealth. ಮತ್ತು ಆತನು ಪರಲೋಕದ ಆಸ್ತಿಯ ಹಿಂದೆ ಆತನು ಹೋದನು. He did not embrace his land. ಆತನು ತನ್ನ ಆಸ್ತಿಯನ್ನು ಅಪ್ಪಿಕೊಳ್ಳಲಿಲ್ಲ. I never embraced money. ನನ್ನ ಆಸ್ತಿಯನ್ನು, ನನ್ನ ಹಣವನ್ನು ನಾನು ಎಂದಿಗೂ ಅಪ್ಪಿಕೊಳ್ಳಲಿಲ್ಲ. I am very sorry for many people. ಅನೇಕ ಜನರು ಇದನ್ನು ಮಾಡುತ್ತಾರೆ, ಅವರಿಗೋಸ್ಕರ ನಾನು Our ದುಃಖಪಡುತ್ತೇನೆ. culture is a culture of corruption. ನಮ್ಮ ಒಂದು ಸಂಪ್ರದಾಯ ಅದು ಭ್ರಷ್ಟಾಚಾರದ Our ಸಂಪ್ರದಾಯವಾಗಿದೆ. culture is a culture of money. ಹಣದ ಸಂಪ್ರದಾಯವಾಗಿದೆ ನಮ್ಮ ಸಂಪ್ರದಾಯವು. Wherever there is a culture of money, ಹಣದ ಸಂಪ್ರದಾಯ ಎಲ್ಲಿರುತ್ತದೆಯೋ you can't believe anybody. ಯಾರನ್ನು ಅಲ್ಲಿ ನಂಬುವುದಕ್ಕಾಗುವುದಿಲ್ಲ. Because they will speak lies, they will steal, they will write false accounts. ಯಾಕೆಂದ್ರೆ ಅವರು ಸುಳ್ಳು ಹೇಳುತ್ತಾರೆ, ತಪ್ಪಾದ ಲೆಕ್ಕಗಳನ್ನು ಕೊಡುತ್ತಾರೆ, ತಪ್ಪಾದ They will ಪತ್ರಗಳನ್ನು not ಬರೀತಾರೆ. give their taxes properly to the government. ಅವರ ತೆರಿಗೆಗಳನ್ನು ಸರ್ಕಾರಕ್ಕೆ ಅವರು ಸರಿಯಾಗಿ ಕೊಡುವುದಿಲ್ಲ. They will not even speak the truth to their wife. ಆ ತನ್ನ ಹೆಂಡತಿಗೂ ಸಹ ಸತ್ಯವನ್ನು ಅವರು ಮಾತನಾಡುವುದಿಲ್ಲ. How many lies have you spoken to your wife? ಎಷ್ಟು ಸುಳ್ಳು ನಿಮ್ಮ ಹೆಂಡತಿಯೊಂದಿಗೆ ನೀವು ಹೇಳಿದ್ದೀರಾ? How many lies have you spoken to your mother? ನಿಮ್ಮ ತಾಯಿಗೆ ಎಷ್ಟು ಸುಳ್ಳು ನೀವು ಹೇಳಿದ್ದೀರಾ? You will have a new heart. ಹೊಸ ಹೃದಯ ನಿಮಗೆ ಇರುತ್ತದೆ. Your tongue will not speak lies anymore. ನಿಮ್ಮ ನಾಲಿಗೆಯನ್ನು ಎಷ್ಟು ಮಾತ್ರಕ್ಕೂ ಸುಳ್ಳಾಡುವುದಿಲ್ಲ. Because you receive God's peace. ಯಾಕೆಂದ್ರೆ ದೇವರ ಶಾಂತಿಯನ್ನು ನೀವು ಪಡೆದುಕೊಂಡಿದ್ದೀರಾ. You don't want to lose that peace. ಆ ಶಾಂತಿಯನ್ನು ನೀವು ಕಳೆದುಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. No amount of money can give you peace. ಎಷ್ಟೇ ಹಣವಾಗಲಿ ಆ ಶಾಂತಿಯನ್ನು ನಿಮಗೆ ಕೊಡುವುದಕ್ಕಾಗುವುದಿಲ್ಲ. Whatsoever a man soweth, ಮನುಷ್ಯನು ಏನು ಬಿತ್ತುತ್ತಾನೋ that shall he also reap. ಅದನ್ನೇ ಆತನು ಕೊಯ್ಯುತ್ತಾನೆ. We do not grow wheat in Coimbatore. ಕೊಯಂಬತ್ತೂರಲ್ಲಿ ನಾವು ಗೋಧಿಯನ್ನು ಬೆಳೆಯುವುದಿಲ್ಲ. But lot of rice and other grain. ಆದರೆ ಹೆಚ್ಚಿನ ಅಕ್ಕಿ ಮತ್ತು ಬೇರೆ ಕಾಳುಗಳನ್ನು ನಾವು ಬೆಳೆಯುತ್ತೇವೆ. Why? ಯಾಕೆ? Sow paddy and we get rice. ಭತ್ತವನ್ನು ಬಳಸಿ ಅಕ್ಕಿಯನ್ನು ತೆಗೆದುಕೊಳ್ಳುತ್ತೇವೆ. But if you sow
a margosa tree seed, you don't get a mango. ಮರ್ಗೋಸ ಬೀಜವನ್ನು ಬಿತ್ಬಿಟ್ಟು ನಿಮಗೆ ಮಾವಿನ ಹಣ್ಣು ನಿಮಗೆ ದೊರಕುವುದಿಲ್ಲ. ಮಾವಿನ ಹಣ್ಣು ಮರ ಇಲ್ಲ. That is a natural law. ಅದು ಸ್ವಾಭಾವಿಕವಾದಂತ ನಿಯಮ. What have you been sowing? ನೀವೇನು ಬಿತ್ತುತ್ತಾ ಇದ್ದೀರೋ, What have you been sowing? ನೀವೇನನ್ನು ಬಿತ್ತುತ್ತಾ ಇದ್ದೀರಿ? Here God's word says, ಇಲ್ಲಿ ದೇವರ ವಾಕ್ಯವು ಹೇಳುತ್ತಾ ಇದೆ, he that soweth to the flesh ಶರೀರದಿಂದ ಬಿತ್ತುವವನು will of the flesh reap corruption. ಶರೀರದಿಂದ ನಾಶನವನ್ನು ಕೊಯ್ಯುವನು. You want to reap corruption? ನಿಮಗೆ ನಾಶನವನ್ನು ಕೊಯ್ಯಬೇಕು ಅನ್ಕೊಂತೀರಾ? You bring all your paddy bags home ನಿಮ್ಮ ಭತ್ತವನ್ನೆಲ್ಲ ಮನೆಗೆ ತಂದುಕೊಂಡು and find that you have only reaped corruption, not one grain. ಆಗ ನೋಡುತ್ತೀರಾ, ಅಕ್ಕಿಯನ್ನು ಬಿತ್ತಲಿಲ್ಲ ನೀವು, ಆದ್ರೆ ನಾಶನವನ್ನು ಬಿತ್ತಿದ್ದೀರಾ ಎಂದು. Not one edible grain of paddy. ಒಂದು ಭತ್ತದ ಕಾಳು ಅಥವಾ ಅಕ್ಕಿ ಕಾಳು ಇಲ್ಲ ಅಲ್ಲಿ. Today ಈ ದಿನ we are reaping corruption. ನಾಶನವನ್ನು ನಾವು ಕೊಯ್ತಾ ಇದ್ದೇವೆ. Oh, the adultery of the father goes to the son. ತಂದೆಯ ವ್ಯಭಿಚಾರ ಮಗನಿಗೆ ಅದು ಹೋಗುತ್ತದೆ. The same nature comes to the grandson. ಅದೇ ಒಂದು ಸ್ವಭಾವ ಮೊಮ್ಮಗನಿಗೂ ಬರುತ್ತದೆ. What is breaking the nations of the world today? ಅದು ರಾಷ್ಟ್ರಗಳನ್ನ ಮುರಿದು ಹಾಕುತ್ತಾ ಇದೆ, ನಾಶನಕ್ಕೆ ಒಳಗಾಗಿಸುತ್ತದೆ. Unholy living, ಅಪರಿಶುದ್ಧತೆಯ ಜೀವನ, adulterous living. ವ್ಯಭಿಚಾರದ ಜೀವನ. Just think of your family. ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡ್ರಿ. If there is peace in that family, ಆ ಕುಟುಂಬದಲ್ಲಿ ಶಾಂತಿ ಇರುವುದಾದ್ರೆ, if there is righteousness in that ಆ family, ಕುಟುಂಬದಲ್ಲಿ ನೀತಿಯು ಇರುವುದಾದ್ರೆ, won't it be like a little heaven? ಅದು ಸಣ್ಣ ಪರಲೋಕದ ರೀತಿಯಲ್ಲಿ ಇರುವುದಲ್ಲ. When fear is gone, ಭಯವು ಹೋದಾಗ won't it be like a little heaven? ಮತ್ತು ಸಣ್ಣ ಪರಲೋಕದ ಹಾಗೆ ಇರುತ್ತದಲ್ವಾ? That is what God says. ಅದನ್ನೇ ದೇವರು ಹೇಳುತ್ತಾನೆ. Sow to yourselves in righteousness, ನೀತಿಯಲ್ಲಿ ನಿಮಗೆ ನೀವು ಬಿತ್ತಿಕೊಳ್ಳಿರಿ reap in mercy. ಮತ್ತು ಕರುಣೆಯನ್ನು ಕೊಯ್ಯಿರಿ. It is time to seek the Lord ಇದು ದೇವರನ್ನು ಹುಡುಕುವಂತ ಸಮಯವಾಗಿದೆ. till he come and rain righteousness upon you. ಆತನು ಬಂದು ನಿಮ್ಮ ಮೇಲೆ ನೀತಿಯನ್ನು ಆಳ್ವಿಕೆ ಮಾಡುವವರೆಗೂ. Let God bless you, my beloved people. ನನ್ನ ಪ್ರಿಯ ಜನರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. God will take away all the show and all the paint and all the deceit. ಈ ಎಲ್ಲ ತೋರ್ಪಡಿಸುವಿಕೆ ನಾಟಕವನ್ನು ಆತನು ತೆಗೆದು ಹಾಕುತ್ತಾನೆ. And God will give you a new heart ದೇವರು ನಿಮಗೆ ಹೊಸ ಹೃದಯವನ್ನು ದಯಪಾಲಿಸುತ್ತಾನೆ, in which there is peace, ಅಲ್ಲಿ ಶಾಂತಿ ಇರುವಂತ ಹೃದಯ, love, ಪ್ರೀತಿ and holiness, ಮತ್ತು ಪರಿಶುದ್ಧತೆ, and faith in his living word. ಆತನ ಜೀವ ವಾಕ್ಯದಲ್ಲಿ ನಂಬಿಕೆ. Let us pray. ನಾವು ಪ್ರಾರ್ಥಿಸೋಣ. Please bow your head. ದಯವಿಟ್ಟು ನಿಮ್ಮ ತಲೆಗಳನ್ನು ಬಾಗಿಸಿರಿ. Whoever you may be, communist, atheist, whoever, ನೀವು ಯಾರೇ ಆಗಿರಲಿ, ದೇವರನ್ನು ನಂಬದೇ ಇರುವವರು, ನಂಬುವವರು, ಕಮ್ಯುನಿಸ್ಟ್ಗಳು, the Lord Jesus loves you. ಯೇಸು ಕ್ರಿಸ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ. The Savior who gave his life as the prayashchit bali for your sin. ನಿಮ್ಮ ಪಾಪಕ್ಕಾಗಿ ಪ್ರಾಯಶ್ಚಿತ್ತ ಬಲಿಯಾಗಿ ತನ್ನ ಶರೀರವನ್ನೇ ಅರ್ಪಿಸಿದಂತ ದೇವರು, He is standing next to you. ಆತನು ನಿಮ್ಮ ಪಕ್ಕದಲ್ಲಿಯೇ ನಿಂತಿದ್ದಾನೆ. He wants to give you peace. ಆತನು ನಿಮಗೆ ಶಾಂತಿಯನ್ನು He ದಯಪಾಲಿಸುವುದಕ್ಕೆ, wants to rain righteousness on you. ನೀತಿಯನ್ನು ಆತನು ನಿಮ್ಮಲ್ಲಿ ಆಳ್ವಿಕೆ ಮಾಡಬೇಕೆಂದಿರುತ್ತಾನೆ. Tell him from your heart, ನಿಮ್ಮ ಹೃದಯದಿಂದ ಆತನಿಗೆ ಹೇಳಿರಿ, Lord Jesus, ಯೇಸುವೇ ಕರ್ತನೇ, forgive my sin. ನನ್ನ ಪಾಪವನ್ನು ಕ್ಷಮಿಸು, Give me your peace. ನಿನ್ನ ಶಾಂತಿಯನ್ನು ದಯಪಾಲಿಸು, Give me your righteousness. ನಿನ್ನ ನೀತಿಯನ್ನು ನನಗೆ ದಯಪಾಲಿಸು. Let me reap in mercy. ನಾನು ಕರುಣೆಯಲ್ಲಿ ಕೊಯ್ಯುವುದಕ್ಕಾಗಿ, I have been a hard man, an evil woman. ಒಂದು ದುಷ್ಟ ವ್ಯಕ್ತಿಯಾಗಿ ನಾನು ಇದ್ದೇನು ಇಷ್ಟೆಲ್ಲ My ದಿನಗಳು. thoughts have been wicked. ನನ್ನ ಯೋಚನೆಗಳು ಬಹಳ ದುಷ್ಟವಾಗಿದ್ದವು. But give me your holiness. ಆದರೆ ನಿನ್ನ ಒಂದು ಪರಿಶುದ್ಧತೆಯನ್ನು ನನಗೆ The ದಯಪಾಲಿಸು. Lord is listening to you. ದೇವರು ನಿಮ್ಮನ್ನು ಕೇಳಿಸಿಕೊಳ್ಳುತ್ತಿದ್ದಾನೆ. Make my family a new family. ನನ್ನ ಕುಟುಂಬವನ್ನು ಹೊಸ ಕುಟುಂಬವಾಗಿ ಮಾರ್ಪಡಿಸು. A family in which there is peace. ಶಾಂತಿ ಇರುವಂತ ಕುಟುಂಬವಾಗಿ. God is listening to you. ದೇವರು ನಿಮ್ಮನ್ನು ಕೇಳಿಸಿಕೊಳ್ಳುತ್ತಿದ್ದಾನೆ. Oh gracious Father, ಓ ಕೃಪೆಯುಳ್ಳ ತಂದೆಯೇ, bless these dear people ಈ ಪ್ರಿಯ ಜನರನ್ನು ಆಶೀರ್ವದಿಸು. from wherever they have come. ಅವರು ಎಲ್ಲಿಂದಾನೇ ಬಂದಿರಲಿ, Go with them. ಅವರ ಸಂಗಡ ನೀನು ಹೋಗು. Go to their family. ಅವರ ಕುಟುಂಬಗಳಿಗೆ ನೀನು ಪ್ರವೇಶಿಸು. Help them to seek you with all their heart. ತಮ್ಮ ತುಂಬು ಹೃದಯದಿಂದ ನಿನ್ನನ್ನು ಹುಡುಕುವುದಕ್ಕೆ ಸಹಾಯ ಮಾಡು. Give them your peace and your salvation, ನಿನ್ನ ರಕ್ಷಣೆಯನ್ನು, ಶಾಂತಿಯನ್ನು ಅವರಿಗೆ ದಯಪಾಲಿಸು. so that they will reap in mercy. ಅದರ ಮೂಲಕವಾಗಿ ಕರುಣೆಯಲ್ಲಿ ಅವರು ಕೊಯ್ಯುವುದಕ್ಕಾಗಿ Hear our prayer. ನಮ್ಮ ಪ್ರಾರ್ಥನೆಗಳನ್ನು ಕೇಳು.
Jesus' holy name. ಪರಿಶುದ್ಧವಾದ ಯೇಸುವಿನ ನಾಮದಲ್ಲಿ Amen. ಆಮೆನ್.